ಎಲ್ಲರಿಗೂ ನಮಸ್ಕಾರ. ನನಗೆ ಸ್ವಲ್ಪ ಕನ್ನಡ ಬರುತ್ತೆ. ಬಟ್ ಇವತ್ತು ನಾನು ಬ್ಯಾಂಗ್ಳೂರ್ನಲ್ಲೇ ಇದ್ದೀನಿ. ಬ್ಯಾಂಗ್ಳೂರ್ನಲ್ಲಿ ನನಗೆ ಒಂದು ವಿಷಯ ಲೈಕ್ ಆಗಿಲ್ಲ. ಫ್ಯೂ ಸೆಲೆಕ್ಟಿವ್ ಪೀಪಲ್, ಸೆಲೆಕ್ಟಿವ್ ಗ್ರೂಪ್ಸ್, ಎಲ್ಲರೂ ಅಂತ ನಾನು ಕಂಪ್ಲೇಂಟ್ ಮಾಡಲ್ಲ. ಬಟ್ ಅದು ಒಂಥರ ಸೈಕಿಕ್ ಮಾದರಿ. ನೀವು ಕನ್ನಡದಲ್ಲೇ ಮಾತಾಡಬೇಕು, ನೀನು ಕನ್ನಡ ಯಾಕೆ ಮಾತಾಡ್ತಾ ಇಲ್ಲ, ಇದು ಬೆಂಗಳೂರು, ನಮ್ಮ ಕನ್ನಡ ನಾಡು. ಸೊ ನಮ್ಮ ಕನ್ನಡ ನಾಡಿನಲ್ಲಿ ಇರಬೇಕು ಅಂದರೆ ನೀವು ಕನ್ನಡನೇ ಮಾತಾಡಬೇಕು, ಕನ್ನಡ ಕಲ್ಸ್ಕೊಳ್ಬೇಕು ಅಂತ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಐ ಆಮ್ ಫ್ರಮ್ ಹೈದರಾಬಾದ್ನಲ್ಲಿ ಆಲ್ ಇಂಡಿಯಾದಿಂದ, ಎಲ್ಲ ಸ್ಟೇಟ್ಸ್ದಿಂದ ಪೀಪಲ್ ಬರ್ತಾರೆ, ಡಿಫ್ರೆಂಟ್ ಕಂಟ್ರೀಸ್ದಿಂದ ಕೂಡ ಬರ್ತಾರೆ. ಬಟ್ ನಾವು ಒಂದು ದಿನ ಕೂಡ ನೀವು ತೆಲುಗೇ ಮಾತಾಡಬೇಕು, ತೆಲುಗು ಮಾತಾಡಿಲ್ಲ ಅಂದರೆ ಇಲ್ಲಿ ಇರೋಕ್ಕೆ ನಿಮಗೆ ಜಾಗ, ಇದು ನಮ್ಮ ಜಾಗ, ನೀವು ಇರಬಾರ್ದು, ಹೋಗು ಅಂತ ನಾವು ಯಾವಾಗಲೂ ಆ ಥರ ಫೋರ್ಸ್ ಮಾಡೇ ಇಲ್ಲ. ಆ್ಯಂಡ್ ಮೋರ್ ಆಫ್ ಹೈದರಾಬಾದ್ನಲ್ಲಿ ದೇ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್, ತೆಲುಗು ಕೂಡ ಬರೋದಿಲ್ಲ, ಆದರೆ ಕೂಡ ನೀನು ತೆಲುಗುನಲ್ಲೇ ಮಾತಾಡಬೇಕು, ಇಲ್ಲ ಜಸ್ಟ್ ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್ ಅಂತ ಆ ಥರ ಐ ನೆವರ್ ಹರ್ಡ್. ಇಲ್ಲಿ ನಾನು ಬ್ಯಾಂಗ್ಳೂರ್ನಲ್ಲಿ ನೋಡ್ತಾ ಇದ್ದೀನಿ, ಅದರ್ ಕನ್ನಡಿಗಾಸ್ ಹೇಳ್ತಿದ್ದಾರೆ, ಅರೆ ಇದು ನಮ್ಮ ಕರ್ನಾಟಕ ಕಲ್ಚರೇ ಅಲ್ಲ, ಯಾಕೆ ಈ ಥರ ಬ್ಯಾಡ್ ನೇಮ್ ಬರ್ತಾ ಇದೆ ನಮಗೆ ಅಂತ. ಐ ಬಾರ್ನ್ ಇನ್ ಕರ್ನಾಟಕ. ನಾನು ಕರ್ನಾಟಕನಲ್ಲಿ ಹುಟ್ಟಿದ್ದೀನಿ, ನಾನು ಕರ್ನಾಟಕನಲ್ಲಿ ಓದಿದ್ದೀನಿ. ನನಗೆ ಕನ್ನಡ ಅವರಂದರೆ ಒಂದು ಸ್ವೀಟ್ ಪೀಪಲ್, ಒಂದು ಒಳ್ಳೆ ಥರ ಸಾಫ್ಟ್ ನೇಚರ್ಡ್ ಪೀಪಲ್ ಅಂತ. ಬಟ್ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅರೆ ಸುಮ್ಮನೆ ನಾನು ಲೆಫ್ಟ್ ಸೈಡ್ದಿಂದ ಕಾರ್ನಲ್ಲಿ ಹೋಗ್ತಾ ಇದ್ರೆ ರೈಟ್ ಸೈಡ್ ಇಷ್ಟು ಜಾಸ್ತಿ ಪ್ಲೇಸ್ ಇರುತ್ತೆ, ಸರಿಯಾಗಿ ಡ್ರೈವ್ ಮಾಡಿ, ಏನು ಕಾಣಿಸ್ತಾ ಇಲ್ಲ ಅಂತ. ಈ ಥರ ಯಾಕೆ ರೌಡಿ ಥರ ಬಿಹೇವ್ ಮಾಡ್ತಿದ್ದಾರೆ? ಐ ನೆವರ್ ಎವರ್ ಇಮ್ಯಾಜಿನ್. ಎ ಡಿಕೇಡ್ ಬ್ಯಾಕ್ ನಾನು ಬ್ಯಾಂಗ್ಳೂರ್ ಬಂದಿದ್ದೀನಿ, ಎಷ್ಟು ಸಾಫ್ಟ್ ನೇಚರ್ಡ್ ಪೀಪಲ್ ನೋಡಿದ್ದೀನಿ. ಇವತ್ತು ನೋಡಿದರೆ ಫುಲ್ ರೌಡಿ ಥರ. ಸೊ ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರ್ ಪೀಪಲ್ಗೆ ಬೇರೆ ಕೆಲಸ ಏನೂ ಇಲ್ಲ, ಬೆಳಗ್ಗೆ ಎದ್ದೋಗೋದು, ಯಾವುದೋ ಒಂದು ರೀಸನ್ ಹುಡುಕಿ ಆದರೆ ಸ್ವಲ್ಪ ಕನ್ನಡ ಬರುತ್ತದಲ್ವ, ಯಾವುದೋ ಒಂದು ರೀಸನ್ ಸರ್ಚ್ ಮಾಡಿ, ಫೈಟ್ ಮಾಡಿ, ಅನ್ನೆಸರಿ ರೀಸನ್ಸ್ಗೆ ಮತ್ತೆ ತಿನ್ನೋದು, ಮಲ್ಕೊಂಡೋದು, ಇದೇ ಕೆಲಸ, ಬೇರೆ ಕೆಲಸ ಏನಿಲ್ಲ ಅಂತ. ಜಸ್ಟ್ ಫ್ಯೂ ಆಫ್ ದಿಸ್ ಕೈಂಡ್ ಆಫ್ ಸ್ಯಾಡಿಸ್ಟಿಕ್ ನೇಚರ್ಡ್ ಪೀಪಲ್, ಎಲ್ಲ ಕನ್ನಡ ಪೀಪಲ್ಗೆ ಬ್ಯಾಡ್ ನೇಮ್ ಬರ್ತಾ ಇದೆ. ಯಾಕೆ ಕನ್ನಡ ಕಲ್ಸ್ಕೊಳ್ಬೇಕು, ಯಾಕೆ ಫೋರ್ಸ್ ಮಾಡಬೇಕು? ಇದು ನಮ್ಮ ಬೆಂಗಳೂರು, ನನ್ನ ಇಂಡಿಯಾ. ಬ್ಯಾಂಗ್ಳೂರ ಇಂಡಿಯಾನ? ಬ್ಯಾಂಗ್ಳೂರ್ ಬೇರೆ ಕಂಟ್ರಿನಲ್ಲಿ ಇದೆಯಾ, ಇಲ್ಲ ಅಂದರೆ ಬ್ಯಾಂಗ್ಳೂರ್ ಇಂಡಿಯಾನಲ್ಲಿ ಇದೆಯಾ? ಇಂಡಿಯಾನಲ್ಲಿ ಇದ್ದರೆ ಯಾವುದೋ ಒಂದು ಭಾಷೆ ಮಾತಾಡ್ಬೇಕಾದ್ರೆ, ಅಮೆರಿಕಾನಲ್ಲಿ ಹೋಗಿ ನೀನು ಇಂಗ್ಲೀಷ್ ಮಾತಾಡಿಲ್ಲ ಅಂದರೆ ಕೂಡ ಅವರು ನೀನು ಇಂಗ್ಲೀಷ್ ಕಲ್ತ್ಕೊಳ್ಬೇಕು, ಇಂಗ್ಲೀಷೇ ಇಲ್ಲ ಅಂದರೆ ನನ್ನ ಲ್ಯಾಂಡ್ನಲ್ಲಿ ಇರಬಾರ್ದಂತ ಯಾರು ರೂಲ್ಸ್ ಇಲ್ಲ. ಲ್ಯಾಂಗ್ವೇಜ್ ಇಸ್ ಅ ಕಮ್ಯುನಿಕೇಷನ್. ನಮ್ಮ ಕಮ್ಯುನಿಕೇಷನ್ ಮಾಡೋಕ್ಕೆ ನನ್ನ ಮನಸ್ಸಿನಲ್ಲಿ ಏನಿದೋ ಅದು ಅಪೋಸಿಟ್ ಪರ್ಸನ್ಗೆ ಅರ್ಥ ಆಗಬೇಕು, ಅದಕ್ಕೆ ಲ್ಯಾಂಗ್ವೇಜ್ ಬಂದಿದೆ. ಇವತ್ತು ನನಗೆ ಮಾತೇ ಬಂದಿಲ್ಲ ಅಂದರೆ ನಾನು ಏನು ಮಾತಾಡ್ತೀನಿ? ನಾನು ಯಾವುದೋ ಒಂದು ಆ್ಯಕ್ಷನ್ಸ್ ಮಾಡಿ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಷ್ಟೇ. ಈ ವಿಶ್ವದಲ್ಲಿ ಲಾಟ್ ಆಫ್ ಕ್ರಿಯೇಚರ್ಸ್ ಇದ್ದಾವೆ, ಎಲ್ಲರಿಗೂ ಒಂದೊಂದು ಭಾಷೆ ಇರುತ್ತೆ. ಅದು ನಾಯಿಗೂ ಒಂದು ಭಾಷೆ ಇರುತ್ತೆ, ಬೆಕ್ಕುಗೂ ಒಂದು ಭಾಷೆ ಇರುತ್ತೆ, ನಮಗೆ ಕೂಡ ಒಂದು ಭಾಷೆ ಇರುತ್ತೆ ಅಷ್ಟೇ. ಜಸ್ಟ್ ಕಮ್ಯುನಿಕೇಷನ್, ಅದು ರೂಲ್ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನೀವು ಕನ್ನಡ ಕಲ್ತ್ಕೊಳ್ಬೇಕು, ನೀನು ಬ್ಯಾಂಗ್ಳೂರ್ನಲ್ಲಿ ಇರೋಕ್ಕೆ ಇಲ್ಲ ಅಂದರೆ ನಿನಗೆ ಪ್ಲೇಸ್ ಇಲ್ಲ ಅಂತ ಎಲ್ಲಿಂದ ಬಂದಿದೆ ರೈಟು? ಯಾಕೆ ಈ ಥರ ಸೈಕೋ ಥರ ಮಾಡ್ತಾ ಇದ್ದೀರಾ? ಇವತ್ತು ನನ್ನ ಮೇಲೆ ಕಮೆಂಟ್ಸ್ ಮಾಡೋಕ್ಕೆ ರೆಡಿ ಆಗಿದ್ರೆ ಮಾಡಿರಿ, ನನಗೇನು ಪರವಾಗಿಲ್ಲ. ನೀನು ಕನ್ನಡ ಮಾತಾಡ್ತಾ ಇದೆಯಲ್ವಾ ಅಂತ. ಕನ್ನಡ ನನಗೇನು ಕನ್ನಡ ಕಲ್ತ್ಕೊಳ್ಬೇಕಂತ ಏನು ಲ್ಯಾಂಗ್ವೇಜಸ್ ಕಲ್ತ್ಕೊಳಕ್ಕೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಬಟ್ ನಾನು ಒಂದು ಪ್ಲೇಸ್ನಲ್ಲಿ ಇದ್ದೀನಿ, ಅಲ್ಲಿ ನನಗೆ ಏನಂತಾರೆ, ನನಗೆ ಅವಶ್ಯಕತೆ ಬಂದಿದೆ. ಸೊ ಆ ಥರ ನನಗೆ ಲ್ಯಾಂಗ್ವೇಜ್ ಬಂದಿದೆ. ಈವನ್ ಐ ವೆಂಟ್ ಟು ತಮಿಳ್ನಾಡು, ಐ ವಾಸ್ ಡೂಯಿಂಗ್ ಶೂಟಿಂಗ್. ಅವ್ರಿಗೆ ತೆಲುಗು ಬರೋದಿಲ್ಲ, ಅದಕ್ಕೆ ನನಗೆ ಸ್ವಲ್ಪ ತಮಿಳ್. ಸೊ ಐ ಲರ್ನ್ಡ್, ಯಾಕಂದರೆ ಅಲ್ಲಿ ಬೇರೆ ಚಾನ್ಸ್ ಇಲ್ಲ. ಸೊ ಆ ಥರ ಅಂದರೆ ಓಕೆ, ಬಟ್ ಯಾರು ಫೋರ್ಸ್ ಮಾಡಿಲ್ಲ, ಯು ಮಸ್ಟ್ ಲರ್ನ್ ತಮಿಳ್, ಯು ಮಸ್ಟ್ ಲರ್ನ್ ಹಿಂದಿ ಅಂತ. ನಾನು ಡೆಲ್ಲಿ ಹೋಗಿದ್ದೀನಿ, ಥೋಡ ಹಿಂದಿ ಆತ ಅಂದರೆ ಓಕೆ, ಬಹುತ್ ಬಡಿಯಾ. ಸೊ ಈ ಥರ ಪ್ರೈಸ್ ಮಾಡಿದ್ರು ಅಷ್ಟೇ ಬಿಟ್ಟು ನೀನು ಹಿಂದಿನೇ ಮಾತಾಡಬೇಕು ಅಂತ ರೂಲ್ ಏನಿಲ್ಲಪ್ಪ. ಸೊ ಇವತ್ತು ಕನ್ನಡ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನಾನು ಕನ್ನಡದಲ್ಲಿ ಮಾತಾಡಬೇಕು ಅಷ್ಟೇ. ನನಗೆ ಸ್ವಲ್ಪನೇ ಕನ್ನಡ ಬರುತ್ತೆ. ನಾನು ಮಾತಾಡೋದು ವಿಷಯದಲ್ಲಿ ಫ್ಯೂ ವರ್ಡ್ಸ್ ಮಿಸ್ಟೇಕ್ಸ್ ಕೂಡ ಬರ್ತವೆ, ಐ ನೋ ದಟ್. ಬಟ್ ಐ ಡೋಂಟ್ ಫೀಲ್ ಬ್ಯಾಡ್. ಇವತ್ತು ನಾನು ಬೇರೆ ಶಾಪ್ಗೆ ಹೋಗಿದ್ರೆ ಅಲ್ಲಿ ನಾನು ನನ್ನ ಜೊತೆ ತೆಲುಗುನಲ್ಲೇ ಮಾತಾಡ್ತಾರೆ, ಯಾಕಂದರೆ ನನಗೆ ತೆಲುಗು ಕಂಫರ್ಟಬಲ್. ಯಾಕೆ ಈ ಥರ ಫೈಟ್ ಮಾಡ್ತಾ ಇದ್ದೀರಾ? ಅರೆ ರೋಡ್ ಮೇಲೆ ಹೋಗಿದ್ರೆ ಮನೆ ಹೋಗಿ ಡೋರ್ ನಾಕ್ ಮಾಡಿ ನೀನು ಕನ್ನಡ ಕಲ್ತ್ಕೊಳ್ಬೇಕಂತ ಈ ಥರ ಆ್ಯಕ್ಷನ್ಸ್ ನಾನು ನೋಡಿದ್ದೀನಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಆಟೋನಲ್ಲಿ, ಪೆಟ್ರೋಲ್ ಸ್ಟೇಷನಲ್ಲಿ, ಮನೆಯಲ್ಲಿ, ಸ್ಟ್ರೀಟ್ಸ್ನಲ್ಲಿ ನೀನು ಕನ್ನಡ ಮಾತಾಡಬೇಕು, ಕನ್ನಡ ಮಾತಾಡಿಲ್ಲ ಅಂದರೆ ನೀನು ಬ್ಯಾಂಗ್ಳೂರ್ನಲ್ಲಿ ಇರಬಾರದು, ಕನ್ನಡ ನಾಡಿನಲ್ಲಿ ಇರಬಾರದು. ಯಾರು ಹೇಳಿದ್ರಪ್ಪ? ಯಾರು ಹೇಳಿದ್ರು? ಎಲ್ಲಿದೆ ಆ ರೂಲು? ನಿನಗೆ ನಿನ್ನ ಲೈಫ್ಗೆ ಗ್ಯಾರಂಟಿ ಇಲ್ಲ. ನಾಳೆ ನೀನು ಸತ್ತೋಗ್ತೀಯನೋ ಯಾರಿಗೆ ಗೊತ್ತಿಲ್ಲ. ಯು ಆರ್ ನಾಟ್ ಪರ್ಮನೆಂಟ್. ನೀನು ಕನ್ನಡಗೆ ರೆಸ್ಪೆಕ್ಟ್ ಕೊಡ್ತೀಯಾ? ಕೊಡು. ನಾನು ತೆಲುಗುಗೆ ರೆಸ್ಪೆಕ್ಟ್ ಕೊಡ್ತೀನಿ.
ಬಟ್ ನನ್ನ ಕನ್ನಡಗೆ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಪ್ಲೇಸ್ನಲ್ಲಿ ಇರಬೇಕಂದ್ರೆ that's very bad. Many people are suffering just because of your psychotic actions. ಏನ್ ಮಾಡ್ತಿದ್ದಾರೋ ಇಲ್ಲಿ ಗವರ್ಮೆಂಟ್, ನಿಮ್ಮ ರಾಜಕೀಯ ಅವಸರಕ್ಕೋಸ್ಕರ ಈ ತರ ಗ್ರೂಪ್ಸ್ ಎಂಟರ್ಟೈನ್ ಮಾಡ್ತಾ ಇದ್ದಾರೋ, ಇದು ಹೌಸ್ ವೈಫ್ ಕೂಡ ಈ ಥರನೇ ಮಾಡ್ತಿದ್ದಾರೆ. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್. ನಮ್ಮ ತೆಲುಗು ಪೀಪಲ್ ಯಾವಾಗಲೂ ಆ ಥರ ನೀನು ತೆಲುಗೇ ಮಾತಾಡಬೇಕು ಅಂತ ನಾವು ರೂಲ್ ಏನಿಟ್ಟಿಲ್ಲ. ಬಟ್ ವಿ ಲವ್ ತೆಲುಗು, ವಿ ರೆಸ್ಪೆಕ್ಟ್ ತೆಲುಗು, ವಿ ಲವ್ ಕನ್ನಡ ಆಲ್ಸೋ. ಶ್ರೀಕೃಷ್ಣ ದೇವರಾಯಲು ಫ್ರಮ್ ಕರ್ನಾಟಕ, ಒಂದು ಕನ್ನಡಿಗ ತೆಲುಗು ಭಾಷೆನು ಎಷ್ಟೊತ್ತು ಪ್ರೈಸ್ ಮಾಡಿದ್ರೋ ಗೊತ್ತಾ? ದೇಶ ಭಾಷೆಲೆಲ್ಲ ತೆಲುಗು ಲೆಸ್ಸ ಅಂತ. ಒಂದು ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಡೋದು ಇಟ್ ಈಸ್ ಅ ವೆರಿ ಗುಡ್ ಥಿಂಗ್. ಬಟ್ ನಮ್ಮ ಲ್ಯಾಂಗ್ವೇಜೇ ಮಾತಾಡಬೇಕು ಅಂತ ರೂಲ್ ಪಾಸ್ ಮಾಡೋದು ಇಟ್ಸ್ ವೆರಿ ಬ್ಯಾಡ್ ಥಿಂಗ್. ನಿನಗೆ ಬೇರೆ ಲ್ಯಾಂಗ್ವೇಜ್ ಕಲ್ತ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ದಟ್ ಈಸ್ ಓಕೆ. ಬಟ್ ಬೇರೆಯವ್ರಿಗೆ ನೀನು ಇದೇ ಮಾತಾಡಬೇಕು, ಇದೇ ಮಾಡಬೇಕು, ಇದು ನಮ್ಮ ಲ್ಯಾಂಡು, ನಮ್ಮ ಭಾಷೆ ಅಂದರೆ ದಟ್ಸ್ ವೆರಿ ಬ್ಯಾಡ್. You follow your culture, you talk in your language, but don't force others. If they love it, they talk. Whatever they speak, ಅವ್ರು ಏನು ಮಾತಾಡ್ತಿದ್ದಾರೋ ನಿಮಗೆ ಕಮ್ಯುನಿಕೇಷನ್ ಬರ್ತಾ ಇದೆ ಅಲ್ವಾ, ಹಿಂದಿ, ಇಂಗ್ಲೀಷ್, ಯಾವುದೋ ಒಂದು ಲ್ಯಾಂಗ್ವೇಜ್ನಲ್ಲಿ. ಬಟ್ ಏನು ಪ್ರಾಬ್ಲಮ್? ದೇರ್ ಆರ್ ಹಂಡ್ರೆಡ್ಸ್ ಆಫ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಯಾಕೆ ಸುಮ್ಮನೆ ಕಮ್ಯುನಿಕೇಷನ್ ಮಾಡೋಕ್ಕೆ? ನೀನು ಏನು ಹೇಳ್ತೀಯೋ ನನಗೆ ಅರ್ಥ ಆಗಬೇಕು, ನಾನು ಏನು ಮಾತಾಡ್ತಾ ಇದ್ದೀನೋ ನಿನಗೆ ಗೊತ್ತಾಗಬೇಕು ಅಷ್ಟೇ. ನಾನು ಯಾವಾಗಲೂ ಅನ್ಕೊಂಡಿಲ್ಲ ಈ ಥರ ನಾನು ಕನ್ನಡದಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಅದು ಕೂಡ ಕನ್ನಡ ಭಾಷೆ ಮೇಲೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ಇಟ್ ಈಸ್ ಅ ವೆರಿ ವೆರಿ ಬ್ಯಾಡ್ ಥಿಂಗ್. ಸೊ ಅದು ಪೊಲಿಟಿಕಲ್ ಪೀಪಲಾ ಇಲ್ಲ ಅಂದರೆ ಒನ್ ಟೈಪ್ ಆಫ್ ಸೈಕೋಟಿಕ್ ನೇಚರ್ಸಾ? ಟೆರ್ರರ್ ಮಾಡಬಾರದು ಪ್ಲೀಸ್. ಸಮ್ ಆಫ್ ಮೈ ಫ್ರೆಂಡ್ಸ್ ಫ್ರಮ್ ಕರ್ನಾಟಕ, ಅಯ್ಯಯ್ಯೋ ನಮ್ಮ ಕನ್ನಡ ಅವರು ಎಷ್ಟು ಸ್ವೀಟು, ಎಷ್ಟು ಒಳ್ಳೆಯವರು, ಈ ಥರ ನಾವು ಫೋರ್ಸೇ ಮಾಡಲ್ಲ, ಫ್ಯೂ ಪೀಪಲ್ ಈ ಥರ ಮಾಡ್ತಿದ್ದಾರೆ, ಅದಕ್ಕೆ ನಮ್ಮ ಮೇಲೆ ಬ್ಯಾಡ್ ನೇಮ್ ಬರ್ತಾ ಇದೆ, ಅದು ನಮಗೆ ಆಗ್ತಾ ಇಲ್ಲ, ಈ ಥರ ಕಲ್ಚರೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ. ಎಸ್, ನೋ ವೇರ್. ಇಂಡಿಯನ್ಸ್ ಅಂದ್ರೇನೆ ಭಿನ್ನತ್ವದಲ್ಲಿ ಏಕತ್ವ ಅಷ್ಟೇ. ಡಿಫ್ರೆಂಟ್ ಕಲ್ಚರ್ಸ್, ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಕಲರ್ಸ್ ಎಲ್ಲ ಸೇರಿ ಒಂದೇ ದೇಶದಲ್ಲಿ ವಿ ಆರ್ ಲಿವಿಂಗ್ ಟುಗೆದರ್. ಪ್ಲೀಸ್ ಸ್ಟಾಪ್. ವಿ ಹ್ಯಾವ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಟು ಫೈಟ್. ಮತ್ತೆ ಇದು ಒಂದು ಯಾಕೆ ಬರ್ತಾ ಇದೆ ಏನು ನನ್ಗಂದ್ರೆ ಇದು ಸರಿಯಾಗಿ ಅನಿಸ್ತಾ ಇಲ್ಲ. ನಿಮ್ಮಿಷ್ಟ ಅಂತ ಕೂಡ ನಾನು ಅನ್ನೋದಿಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಎ ರಾಂಗ್ ಥಿಂಗ್. ದಟ್ಸ್ ಇಟ್.